ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ನವಿ ಲಾಗ್ಸ್ನ. ಸೊ ಆ್ಯಕ್ಚುಲಿ ನಾವು ಇವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ಆ್ಯಕ್ಚುಲಿ ನಾನು ನಮ್ಮ ಅಜ್ಜಿ ಊರಲ್ಲಿದ್ದೆ. ಅಜ್ಜಿ ಊರಿಂದ ಬೆಳಗ್ಗೆನೇ ಊರು ಬಿಟ್ಟು ಅಲ್ಲಿಂದ ನಾವು ಬ್ಯಾಂಗ್ಳೂರು ಬರೋಷ್ಟಕ್ಕೆ ನಾನು ಆ್ಯಕ್ಚುಲಿ ಮಾರ್ನಿಂಗು 7ಗೆ ಅನಿಸುತ್ತೆ ಬಿಟ್ಟಿದ್ದು. ಅಲ್ಲಿಂದ ಇಲ್ಲಿಗೆ ಬ್ಯಾಂಗ್ಳೂರು ಬರೋಷ್ಟಕ್ಕಂತೂ 9:30 ಆಗೋಗಿತ್ತು. ಸೊ ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆಗೆ ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಬಂದು. ಸೊ ನಮ್ಮತ್ತೆ ಆರತಿ ಮಾಡೋಕ್ಕಂತ ಹೇಳಿ ಆರತಿಗೆಲ್ಲ ರೆಡಿ ಮಾಡಿಕೊಂಡು ನೋಡಿ ಬರ್ತಾಯಿದ್ದಾರೆ ಆರತಿ ಮಾಡೋದಕ್ಕೆ. ಕೇಳ್ತಾ ಇದ್ದಾರೆ ನಮ್ಮ ಮಾವನ್ನ ಯಾವ ಕಡೆ ತಿಳ್ಕೊಬೇಕು ಅಂತ ಹೇಳಿ. ಸೊ ಆ್ಯಕ್ಚುಲಿ ನಮ್ಮತ್ತೆ ಸ್ವಲ್ಪ ಮುಗ್ದೆ ಜಾಸ್ತಿ. ನಾನು ಆ್ಯಕ್ಚುಲಿ ಅವತ್ತು ಅವ್ರನ್ನ ಅತ್ತೆ ಅಂತ ಕರೆದಿಲ್ಲ, ಅಮ್ಮ ಅಂತಲೇ ಕರೆಯೋದು. ನಮ್ಮ ಚಿಕ್ಕಪ್ಪ ಬಂದಿದ್ದರು. ಪಾಪುನ ಎತ್ಕೊಂಡು ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು ಅವರು. ಅಂದರೆ ನಮ್ಮ ಮಾವ ಇದ್ದಾರಲ್ಲ, ನಮ್ಮ ಮನೆಯವರಪ್ಪ, ಅವರ ಸ್ವಂತ ತಮ್ಮ ಅವರು. ಇಲ್ಲಿಂದ ಬಂದು ತುಂಬ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ನಾನು ಬಂದು ರೂಮಲ್ಲಿ ಫೋರ್ಸ್ ಕೊಟ್ಕೊಂಡು ನಮ್ಮ ಮನೆಯವ್ರಿಗೆ ನೀರು ಕುಡಿತಾಯಿದ್ದೀನಿ. ತುಂಬ ಸಾಕಾಗೋಗಿತ್ತಪ್ಪ. ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ತುಂಬ ಇರಿಟೇಷನ್ ಆಗುತ್ತೆ. ಅದು ಮಗುನ ಜೊತೆ ಕರ್ಕೊಂಡು ಬರಬೇಕು ಅಂತ ಅಂದ್ರಂತೂ. ನನ್ನ ಹೆಂಡ್ತಿ ಏನದು ಮಿಕ್ಸಿ ತಗೊಂಡು ಹೋಯ್ತಾಳೆ ರೆಡಿ ಮಾಡ್ಸೋಕ್ಕೆ. ಪೇಪರ್ ಹೇಳೋಳು, ಪೇಪರ್ ಅದೇ ಪ್ಲಾಸ್ಟಿಕ್. ನೋಡಿ ಗೈಸ್, ನಂದಾಯಿತು ಪೇಪರು ಪ್ಲಾಸ್ಟಿಕ್ ಇಟ್ಕೊಂಡಿದ್ದು. ದಡ್ಡ ಹಿಡ್ಕೊಂಡವ್ರೆ, ನೋಡ್ಕೊಂಬಿಡಿ. ಬನ್ನಿ ಹೋಗೋಣ ಇವಾಗ ಮಿಕ್ಸಿ ರೆಡಿ ಮಾಡ್ಸೋದಕ್ಕೆ. ಮತ್ತು ಹಾಗೆ ಪಾಪುಗೆ ಚಳಿ ಅಲ್ವಾ ಇವಾಗ, ಒಂದೆರಡು ಪ್ಯಾಂಟ್ಗಳು ಹಾಕೊಂಬರೋಣ ಇದ್ದೀನಿ. ನೋಡೋಣ ಏನಾಗುತ್ತೆ, ನೋಡೋಣ ಬನ್ನಿ. ರೆಡಿ ಮಾಡ್ತಾರಂದ್ರೆ ಎಲ್ಲಿ ರೆಡಿನಾ? ಮಾಮೂಲಿ ಹೇಳು. ಬೋರಾ ಎಲ್ಲಿ ಬೋರ ಲೆಕ್ಕ ಮಾಡ್ತಾ ಇದೆಯಾ? ತುಂಬ ದಿನ ಆದಮೇಲೆ ಬರ್ತಾ ಇದ್ದೀನಿ. ನಾನು ಯಾವಾಗಲೂ ತರಕಾರಿ ತೊಗೊಬರೋದು ಐತೆ ಅಂಗಡೀಲಿ. ಸೊ ಫೈನಲಿ ಒಂದು ರೌಂಡು ಫುಲ್ಲು ಬ್ಯಾಂಗ್ಳೂರು ಎಲ್ಲ ಓಡಾಡೋಣ ಅಂತ ಹೊಂಟಿದ್ವಿ. ಫುಲ್ಲು ಹಳ್ಳ ಬಳ್ಳ ಗುರು. ಕರೆಕ್ಟಾಗಿ ರೋಡೇ ಮಾಡಿಲ್ಲ. ಮಾಡಿ ಒಂದು ವಾರಕ್ಕೆಲ್ಲ ಹೋಗ್ಬಿಡುತ್ತೆ, ಹಳ್ಳ ಹಾಕ್ಬಿಡುತ್ತೆ, ಕುಲ್ಕುತ್ತೆ. ನಮ್ಮಂಥವ್ರು ಏನು ಮಾಡೋದು ನೋಡಿ ಗೈಸ್. ಫೈನಲಿ ಮಿಕ್ಸಿ ಅಂಗಡಿ ಬಂದು ಎಲ್ಲಿರ್ತಾರೆ ಹೋಗು. ಫೈನಲಿ ಮಿಕ್ಸಿ ಅಂಗಡಿಗೆ ಬಂದಿದ್ದೀವಿ. ರಿಪೇರಿ ಮಾಡಿಸ್ಬೇಕು. ಸೊ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ನಮ್ಮನೆ ತಿರ್ಗಿ ವಾಪಸ್ ಬರ್ತಾವ್ರೆ, ನೋಡ್ತೀವಿ. ಅದು ಬೇಕು ರೆಡಿ ಮಾಡೋಕ್ಕೆ ರೆಡಿ ಮಾಡಿಕೊಟ್ಬಿಡ್ತಾರೆ. ಹಂಗೆ ರೆಡಿ ಮಾಡಿಸ್ಕೊಂಡು ಹೋಯ್ತಾ ಇರೋದೆ ಮನೆಗೆ. ಇವಾಗ ಹೋಗ್ಬಿಟ್ಟು ನನ್ನ ಮಗನ ನಮ್ಮ ಅಜ್ಜಿ ಹತ್ರ ಬಿಟ್ಬಿಟ್ಟು ಬಂದಿದ್ದೀನಿ. ಅದೇನೇನು ತರಲೆ ಮಾಡ್ತಾನೋ ಅಳ್ತಾನೋ ಪಳ್ತಾನೋ ಗೊತ್ತಿಲ್ಲ. ಸೊ ನೋಡಿ, ಅವರೇ ಅಂಕಲು ಮಿಕ್ಸಿ ರಿಪೇರಿ ಮಾಡೋರು. ಚೆನ್ನಾಗಿದ್ದೀರಾ? ಯಾರು ಅಂತ ಹೊರಗಡೆ ಗೊತ್ತಿಲ್ಲ. ಸಿಲಿಂಡ್ರು ಮೇಲಿತ್ತಲ್ಲ ರೂಮು, ಅವ್ರು ಗೊತ್ತಿದ್ರು. ನಾನು ಇನ್ನೊಬ್ಬರು ಅದು ಏನೋ ಜೋರು ಅಂತದೆ. ಇದು ರಬ್ಬರ್ ಲೂಸ್ ಆಗಿದೆ. ಇದು ಇದೇನೋ ಆಗಿದೆ.
ಶಾಪಲ್ಲಿ ಮಕ್ಕಳಿಗೆ ಪ್ಯಾಂಟ್ಸ್ ಯಾವುದೂ ಇರಲಿಲ್ಲ. ಸೊ ಅದಕ್ಕೆ ಇನ್ನೊಂದು ಶಾಪಲ್ಲಿ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ. ಕೊರಿಯನೇ ಇದ್ದಂಗೆ ಹೋಗೋಣ. ಶಾಪಿಂದ ಡೈರೆಕ್ಟಾಗಿ ಮನೆಗೆ ಬಂದುಬಿಟ್ಟು ಅಲ್ಲಿ ಗಾಡಿ ನಿಲ್ಲಿಸಿ ವಿಶಾಲ್ ಮೇಘಾ ಮಾರ್ಟ್ಗೆ ಹೋಗಿ ಅಲ್ಲೊಂದು ಸತಿ ನೋಡೋಣ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಆ್ಯಕ್ಚುಲಿ ಕೆಂಪೇಗೌಡ ಬಸ್ ಸ್ಟಾಪ್ ಹತ್ರ ಅಂತೂ ತುಂಬ ಅಂದರೆ ತುಂಬ ಗಾಡಿಗಳು. ರೋಡ್ ದಾಟಬೇಕು ಅಂದ್ರೇ ತುಂಬ ಹಿಂಸೆ. ಬಟ್ ಚಿಕ್ಕ ಮಕ್ಕಳು ಮತ್ತು ಏಜ್ ಆಗಿರೋರು ಅಂತೂ ದಾಟಕ್ಕಂತೂ ತುಂಬಾ ಅಂದರೆ ತುಂಬ ಕಷ್ಟ. ಸೊ ಯಾವುದೇ ಏರಿಯಾ ಆಗಲಿ ಏನೇ ಆಗಲಿ ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ, ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ನೋಡ್ಕೊಂಡು ರೋಡ್ ದಾಟಿ. ಯಾಕಂತ ಅಂದರೆ ಎಷ್ಟೊಂದು ಜನ ಅರ್ಜೆಂಟಲ್ಲಿ ಹೋಗಿ ಸುಮ್ಮನೆ ಅವ್ರದ್ದು ಜೀವನೇ ಕಳ್ಕೊಂಬಿಡ್ತಾರೆ, ಪ್ರಾಣ ಹೋಗುತ್ತೆ. ಬಟ್ ಅವ್ರನ್ನ ನಂಬ್ಕೊಂಡಿರೋರು ತುಂಬ ಜನ ಇರ್ತಾರೆ ಮನೇಲಿ. ಅಪ್ಪ ಇರ್ತಾರೆ, ಇಲ್ಲ ಅಮ್ಮ ಇರ್ತಾರೆ, ಹೆಂಡತಿ ಇರ್ತಾರೆ, ಇಲ್ಲ ಮಕ್ಕಳಿರ್ತಾರೆ. ಸೊ ದಯವಿಟ್ಟು ಎಲ್ಲರೂ ಕೇರ್ಫುಲ್ಲಾಗಿ ರೋಡ್ ದಾಟಿ ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿ, ನಿಮ್ಮ ಜೀವನ ಉಳಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆ್ಯಕ್ಚುಲಿ ನಮ್ಮನೆಯವರಂತೂ ರೋಡ್ ದಾಟಬೇಕು ಅಂದ್ರೆ ಹೇಳ್ತಾರೆ. ನಾನೇನು ಸ್ವಲ್ಪ ಹೇಳ್ಕೊಂಡು ಇಲ್ಲ ಬಾ ಅಂತ ಇದು ಮಾಡ್ತೀನಿ. ಬಟ್ ಅವಾಗ ನಮ್ಮನೆಯವ್ರು ಬೈತಾರೆ. 1-2 ನಿಮಿಷ ವೆಯ್ಟ್ ಮಾಡೋಕ್ಕೆ ಹೋಗಿ ಏನೋ ಒಂದು ಇಂಜುರಿ ಆಗಿ ಅದಕ್ಕೆ ಕಾಸು ಖರ್ಚು ಮಾಡಿಕೊಂಡು ಅದ್ರ ಜೊತೆಗೆ ನಿನಗೂ ನೋವು ತಿಂತೀಯ, ನನಗೂ ನೋವು ಕೊಡ್ತೆ, ಯಾಕೆ ಇವೆಲ್ಲ ಅಂತ ಹೇಳಿ ಬೈತಾಯಿದ್ರು ರೋಡಲ್ಲೇ. ಅಪ್ಪ ಕ್ಷಮಿಸಪ್ಪ, ಆಯಿತು ತಪ್ಪಾಯ್ತು ಬಾ ಅಂತ ಹೇಳಿ ಕರ್ಕೊಂಡು ಬಂದೆ. ಸೊ ಫೈನಲಿ ನಾವು ವಿಶಾಲ್ ಮೇಘಾ ಮಾರ್ಟ್ ರೀಚ್ ಆದೋ ಇವಾಗ. ನೋಡೋಣ ಬನ್ನಿ ಒಳಗಡೆ ಏನೇನಿದೆ ಅಂತ ಹೇಳಿ. ತುಂಬ ದಿನ ಆಗಿದೆ ಶಾಪಿಂಗ್ ಬಂದಿದ್ವಿ, ನೋಡೋಣ ಬನ್ನಿ. ಹಾಂ ಯಾವುದು ಬ್ಯಾಗ್ ನೋಡಿ ಹೇಗಿದೆ. ಪ್ರೈಸ್ ಎಷ್ಟು ನೋಡು. ಇದು 600 ಅಂತ. ನಾನು ಅದೇ ಮಲ್ಲೇಶ್ವರಂಗೆ ಸ್ಟ್ರೀಟ್ಗೆ ಹೋದೆ, ಬರೀ 100 ರೂಪಾಯಿ ತಗೊಂಡೆ. ಹಿಂಗೆಲ್ಲ ಮಾಡಬಾರ್ದು. ವಿಶಾಲ್ ಮೇಘಾ ಮಾರ್ಟ್ ಪ್ರಾಡಕ್ಟ್ ರಿವ್ಯೂ ಮಾಡೋಕ್ಕೆ ಬಂದಿಲ್ಲ, ಬಟ್ಟೆ ತಗೊಳಕ್ಕೆ ಬಂದಿದ್ದೆ. ಬಟ್ಟೆ ತಗೋ. ನಾವು ಅನಿಸಿಕೆ ನೋಡಿ ಮೊದಲೈತೆ ನಾವು ನೋಡಿ. ಮಗುವಿಗೆ ಬಟ್ಟೆ ತಾತೋಳೆ. ವಿಶಾಲ್ ಮೇಘಾ ಮಾರ್ಟಲ್ಲಿ 50 ರೂಪಾಯಿ ಪರ್ ಪೀಸ್. 150 ಈ ಥರ ತೆಳ್ಳಗಿರೋ ಮಾತ್ರ 50 ರೂಪೀಸ್. ನಾನು ಡಾರ್ಕ್ ಕಲರ್ ಹುಡುಕ್ತಾ ಇದ್ದೀನಿ, ಡಾರ್ಕ್ ಕಲರ್ ಸಿಗ್ತಾ ಇಲ್ಲ. ಕರೆಕ್ಟಾಗಿ ಮಧ್ಯಕ್ಕೆ ಆಗ್ತದೆ. ಹೆಂಗೆ ಕಾಣಿಸ್ತೀವಿ ಕಮೆಂಟ್ ಮಾಡಿ. ಅದು ಕರೆಕ್ಟಾಗಿ ಇದಕ್ಕೆ ಹಾಕ್ಬಿಟ್ಟವ್ರೆ. ಇದಾಕು ಪರ್ಪಲ್, ಅದೇ ಥರದ ಪರ್ಪಲ್ ಐತೆ ನೋಡಿ, ಇದು ಪಕ್ಕದ. ಸೂಪರ್. कैसा लगा मेरा मजाक? ಆಮೇಲೆ ಫೈನಲ್ ಎಲ್ಲ ಫಿನಿಶ್ ಮಾಡಿಕೊಂಡು ನಾವು ಹಾಸ್ಪಿಟ್ಲಿಗೆ ಹೋದೋ. ಇದು ಬಂದುಬಿಟ್ಟು ಲೊಕೇಟ್ ಆಗಿರೋದು ಕಮಲಾನಗರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು.
ಸೊ ಆ್ಯಕ್ಚುಲಿ ಇಲ್ಲಿ ಏನು ಪ್ರೊಸೀಜರ್ ಇದೆ, ಏನಾದರೂ ಡೀಟೇಲ್ಸ್ ಏನಾದ್ರು ರಿಕ್ವೈರ್ಮೆಂಟ್ ಇದೆ, ಬೇಕು ಡೀಟೇಲ್ಸ್ ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ಕಮೆಂಟಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ವೀಡಿಯೋ ಮಾಡಿ ನಿಮಗೆ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಎಲ್ಲ ಡೀಟೇಲ್ಸ್ ಅದರಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಇವತ್ತಿನ ದಿನ ಎಲ್ಲ ನಾನು ನಿಮಗೆ ವಿಡಿಯೋ ಹಾಕಿದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.